ಟು ಪುಷ್ಟಿ ಕಿಚನ್. ನೀವು ನಿಮ್ಮನೆ ಫಂಕ್ಷನ್ಸಲ್ಲೆಲ್ಲ ಬಿಳಿ ಹೋಳ್ಗೆನ ನೀವು ಮಾಡಿಸಿರ್ತೀರ. ಸೊ ಆ ಬಿಳಿ ಹೋಳ್ಗೆನ ಹೇಗೆ ಮಾಡೋದು ಅದನ್ನು ನಾನು ನಿಮಗೆ ಇವತ್ತಿನ ರೆಸಿಪಿಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಮೈದಾ ಹಿಟ್ಟು, ಉಪ್ಪು, ಹಾಗೆ ಎಣ್ಣೆ, ಸ್ವಲ್ಪ ನೀರು. ಒಂದು ತಟ್ಟೆಯಲ್ಲಿ ನಾನು ಮೈದಾ ಹಿಟ್ಟು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಈ ಒಣ ಹಿಟ್ಟನ್ನೇ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತದನಂತರ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ, ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೊಡಿ. ನೋಡಿ, ನಾನು ಕಲಿಸ್ಕೊಂಡಾಗಿದೆ. ಕಲಿಸ್ಕೊಂಡು ರೆಡಿ ಇಟ್ಟಿದ್ದೀನಿ ಈ ಒಂದು ಹಿಟ್ಟನ್ನು. ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ನೀವು ಒಬ್ಬಟ್ಟಿಗೆ ಎಷ್ಟು ಸ್ಮೂತಾಗಿ ಕಲಿಸ್ಕೊತೀರಲ್ಲ ಹಾಗೆ ಅದು ಸ್ಮೂತ್ ಆಗಲಿಕ್ಕೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಮೃದುವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು 1 ಅವರ್ ನೆನೆಯೋದಕ್ಕೆ ಈ ಹಿಟ್ಟನ್ನು ಬಿಡಬೇಕು. ನೋಡಿ, ಇಲ್ಲಿ ರೆಡಿ ಆಗಿದೆ ಈ ಹಿಟ್ಟು. ಇದನ್ನು ನೆನೆಯೋದಕ್ಕೆ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಕಾಗಿರುವಂತಹ ಅಕ್ಕಿ ಹಿಟ್ಟಿನ ಹೂರಣವನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಅಕ್ಕಿ ಹಿಟ್ಟು, ನೀರು, ಉಪ್ಪು ಮತ್ತು ಎಣ್ಣೆ. ಒಂದು ತವವನ್ನು ತಗೊಂಡು ಅದಕ್ಕೆ ನಾನು 3 ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು. ಈಗ 4 ಬೌಲಷ್ಟು ತೊಗೊಂಡು ಅದಕ್ಕೆ ಅರ್ಧ ಪ್ರಮಾಣದಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ಕೋಬೋದು. ಸೊ ನಾನು 3 ಬೌಲ್ನಷ್ಟು ನೀರನ್ನು ತಗೊಂಡು ಅದಕ್ಕೆ 1.5 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಅರ್ಧ ಪ್ರಮಾಣದಷ್ಟು ನಾವು ಹಿಟ್ಟನ್ನು ಬಳಸ್ಕೊಂಡಷ್ಟು ಅದು ಹಿಟ್ಟು ಏನಾಗುತ್ತೆ, ಒಳಗಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಹೋಳಿಗೆನೂ ಕೂಡ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ರೀತಿ ಗಂಟಾಗಬಾರ್ದು ಅಂತ ಸ್ವಲ್ಪ ಫ್ಲೇವರ್ಗೆ ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಇದು ಆಪ್ಷನಲ್ಲು. ನಂತರ ನೀರು ಕುದಿಯುವಾಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು 1.5 ಬೌಲ್ನಷ್ಟು ಹಿಟ್ಟನ್ನು ಕುದಿಯೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಅಲ್ಲಿ ನೀಟಾಗಿ ಕುದೀತಾ ಇದೆ. ಇದು 2 ರಿಂದ 3 ನಿಮಿಷ ಇದನ್ನು ಕುದಿಸ್ಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ನೀಟಾಗಿ ಇದು ಬೆಂದ್ಕೊಂಡಿದೆ. ಇದನ್ನು ನೀಟಾಗಿ ನಾನು ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮುದ್ದೆ ಎಲ್ಲ ಮಾಡ್ತೀರಲ್ವ ಮನೆಯಲ್ಲಿ, ಸೊ ಮುದ್ದೆ ಮಾಡುವಾಗ ಹೇಗೆ ನೀವು ಅಲ್ಲಿ ಹಿಟ್ಟನ್ನು ಬಾಡಿಸ್ಕೋತೀರೋ ಹಾಗೆಯೇ ಇಲ್ಲೂ ಕೂಡ ಒಂದು ಗಂಟಿಲ್ಲದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಮೃದುವಾಗಿ ಹಿಟ್ಟು ರೆಡಿಯಾಗಿದೆ. ಸೊ ಇದನ್ನು ಸ್ವಲ್ಪ ಹಾರೋದಕ್ಕೆ ಬಿಡ್ತೀನಿ. ಇದು ತುಂಬ ಸುಡ್ತಾ ಇದೆ ಅಲ್ವಾ, ಇದನ್ನು ಹುರುಳಿನ ಅಂದರೆ ಬಿಲ್ಲೆಯನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಹಾರೋದಕ್ಕೆ ಬಿಟ್ಟು ನಾನು ಮುಂಚಿತವಾಗಿ ಕಲಿಸ್ಕೊಂಡಿರುವಂತಹ ಒಂದು ಮೈದಾ ಹಿಟ್ಟಿನ ಕಣಕದಲ್ಲಿ ನಾನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಬಿಲ್ಲೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೇಕು. ಯಾಕಂದರೆ ಅದರೊಳಗಡೆ ನಾವು ಅಕ್ಕಿ ಹಿಟ್ಟಿನ ಹೂರಣವನ್ನು ತುಂಬ್ಕೊಳ್ತೀವಲ್ವ, ಸೊ ಹಾಗಾಗಿ ದೊಡ್ಡದಲ್ಲೇ ಸ್ವಲ್ಪ ಬಿಲ್ಲೆಯಾಗಿ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಸ್ಮೂತಾಗಿದೆ. ಅದು 1 ಅವರ್ ನೆಂದಿದೆ ಅಲ್ವಾ, ಸೊ ಹಾಗಾಗಿ ಇದು ತುಂಬ ಸ್ಮೂತಾಗಿ ಕಣಕ ರೆಡಿಯಾಗಿದೆ. ಇಲ್ಲಿ ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹುರುಳಿಗಳು ರೆಡಿಯಾಗಿದೆ. ನೋಡಿ, ಇಲ್ಲಿ ನಂತರ ಆ ಅಕ್ಕಿ ಹಿಟ್ಟನ್ನು ಏನು ಹಾರೋದಕ್ಕೆ ಬಿಟ್ಟಿದ್ವಲ್ವ ಹೂರಣನ, ಸೊ ಅದನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಗಂಟುಗಳನ್ನೆಲ್ಲ ಹೊಡಿತಾ ನಾದ್ಕೊಳ್ತಾ ಇದ್ದೀನಿ ನಾನು. ನೋಡಿ, ನೀಟಾಗಿ ನಾದ್ಕೋಬೇಕು. ನೀಟಾಗಿ ನಾದ್ಕೊಂಡಷ್ಟು ಹೋಳಿಗೆ ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ ನೀಟಾಗೆ. ನಾದ್ಕೊಂಡಿದ್ದೀರಲ್ಲ, ಇದು ಕೂಡ ರೆಡಿಯಾಗಿದೆ. ಸೊ ಇದನ್ನು ಕೂಡ ನಿಮಗೆ ಆ ಮೈದಾ ಹಿಟ್ಟಿನ ಕಣಕಕ್ಕಿಂತ ಸ್ವಲ್ಪ ಚಿಕ್ಕದಾಗಿಯೇ ನೀವೇನು ಮಾಡಬೇಕು, ಹುರುಳಿನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಂದು ಗಂಟು ಕೂಡ ಅದರಲ್ಲಿ ಕಾಣ್ತಾ ಇಲ್ಲ, ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹುರುಳಿನ ಮಾಡ್ಕೊಂಡಿದ್ದೀವಿ. ನಂತರ ಮೈದಾ ಹಿಟ್ಟಿನ ಕಣಕವನ್ನು ತಗೊಂಡು ನಂತರ ಹೂರಣ ಏನಪ್ಪ ಅಂತೇಳಿದರೆ, ಏನು ಅಕ್ಕಿ ಹಿಟ್ಟಿನ ಹೂರಣ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅದರೊಳಗಡೆ ಇಟ್ಬಿಟ್ಟು ಏನು ನೀವು ಒಬ್ಬಟ್ಟಿಗೆ ತುಂಬ್ಕೊಳ್ತೀರಲ್ಲ ಆ ಥರ ನೀಟಾಗಿ ತುಂಬಿಕೊಂಡು ಬಿಲ್ಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಷ್ಟು ಚಂದವಾಗಿ ಕಾಣ್ತಾ ಇದೆ. ಈ ಒಂದು ಬಿಲ್ಲೆಯನ್ನು ನೀವು ಮೈದಾ ಹಿಟ್ಟಲ್ಲಾದರೂ
ಹಿಟ್ಟಿಂದ ಬಳಸ್ಕೊಂಡಾದರೂ ಹೊಸ್ಕೊಳ್ಳಿ, ಇಲ್ಲ ಅಕ್ಕಿ ಹಿಟ್ಟಾದರೂ ಬಳಸ್ಕೊಳ್ಳಿ, ಇಲ್ಲ ಬರೀ ಎಣ್ಣೆಲ್ಲಾದರೂ ತಟ್ಕೊಬೋದು. ನೀವು ಒಬ್ಬಟ್ಟನ್ನ ತಟ್ಕೊಳ್ತೀರಲ್ಲ ಹಾಗೆ ತಟ್ಕೊಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಈ ಒಂದು ಹೋಳಿಗೆ ಬಿಳಿ ಹೋಳಿಗೆನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿದೆ ಅಲ್ವಾ. ಸೊ ನೀಟಾಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಒಂದು ಬಿಳಿ ಹೋಳಿಗೆ ಜೊತೆಗೆ ನಾವು ಮಾವಿನ ಹಣ್ಣಿನ ಸೀಕರಣೆ ಗೊತ್ತಲ್ವ, ಅದನ್ನಾದರೂ ಬಳಸ್ಕೊತೀವಿ, ಇಲ್ಲ ಹೆಣ್ಗಾಯಿ ಮಾಡ್ತೀವಲ್ವ ಮನೆ ಕಡೆ, ಸೊ ಹೆಣ್ಗಾಯಿನ ಬಳಸ್ಕೊತೀವಿ ಇದ್ರ ಜೊತೆಗೆ. ಸೊ ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ. ಸೊ ನೀಟಾಗಿ ಲಟ್ಟಿಸ್ಕೊಂಡು ನಂತರ ಇದನ್ನು ತವ ಮೇಲೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದು ಎಣ್ಣೆಯನ್ನು ಹಾಕ್ಕೊಂಡಾದರೂ ಬೇಯಿಸ್ಕೊಳ್ಳಿ, ಹಾಗೇನಾದರೂ ಬೇಯಿಸ್ಕೊಳ್ಳಿ, ಇದು ಆಪ್ಷನಲ್ ಆಗಿರುತ್ತೆ ಎಣ್ಣೆ ಹಾಕ್ಕೊಳ್ಳೋದು. ಸೊ ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿ ಮೃದುವಾಗಿ ಬಂದಿದೆ, ಅದು ನೀಟಾಗಿ ಉಪ್ಕೊಳ್ತಾ ಬೇಯ್ತಾ ಇದೆ. ಬೇಯಿಸ್ಕೊಂಡಾದ ನಂತರ ಇಲ್ಲಿ ನಾನು ಎಣ್ಗಾಯಿ ಜೊತೆಗೆ ಬಿಳಿ ಹೋಳಿಗೆಯನ್ನು ಸವಿಯೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಬಿಳಿ ಹೋಳಿಗೆ ಇವತ್ತು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.